Hi friends, welcome to my channel, The Book of Swadam. Garlic bread is on the menu. Let's begin. Garlic ತಗೊಳ್ಳಿ ಅರೌಂಡ್ 6 to 8. ಅದನ್ನು ಚೆನ್ನಾಗಿ ಮಿನ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಸಣ್ಣದಾಗಿ ಹಚ್ಕೋಬೇಕು. ಮ್ಯಾನ್ಯುಯಲ್ ಚಾಪರಲ್ಲಿ ನಾನು ಚೆನ್ನಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಆಗುತ್ತೆ. ಎಲೆಕ್ಟ್ರಿಕ್ ಚಾಪರಲ್ಲೂ ಮಾಡ್ಕೋಬೋದು, ಬಟ್ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನಾನು ಮ್ಯಾನ್ಯುಯಲ್ ಚಾಪರಲ್ಲೇ ಮಾಡ್ಕೋತಾ ಇದ್ದೀನಿ. ವೆರಿ ಹ್ಯಾಂಡಿ ಇದು ನೋಡಿ, ಈ ಸೈಜ್ ಆಗಬೇಕು. ಓಕೆ, ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರೆ ಸಾಕು. ಎಸ್ಪೆಷಲಿ ಸ್ಟಿಕ್ಸ್ ಇದ್ದರೆ, ಕೊರಿಯಂಡರ್ ಸ್ಟಿಕ್ಸ್ ಇದ್ದರೆ ಇನ್ನೂ ಟೇಸ್ಟ್. ಈ ಗಾರ್ಲಿಕ್ ಬ್ರೆಡ್ಡು ನಾನಿವತ್ತು ಓವನಲ್ಲಿ ಮಾಡ್ತಾಯಿದ್ದೀನಿ. ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಬಟರು 2 ಟೇಬಲ್ ಸ್ಪೂನು, ಕೊರಿಯಂಡರ್ ಲೀವ್ಸ್ ಎಷ್ಟು ಹಚ್ಕೊಂಡೋ ಅಷ್ಟು, ಗಾರ್ಲಿಕ್ಕು ಚಾಪ್ ಮಾಡ್ಕೊಂಡಲ್ಲ ಅಷ್ಟು, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ಆರಿಗ್ಯಾನೋ. ಇಷ್ಟು ಐಟಮ್ಸು. ಚೀಸ್ ಆಪ್ಷನಲ್. ಓಕೆ, ನಾನು ಹಾಕೋತಾ ಇದ್ದೀನಿ, ಬಟ್ ಇಟ್ಸ್ ಆಪ್ಷನಲ್. ಈಗ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಟರ್ ಜೊತೆ. ಬೌಲಲ್ಲಾದರೂ ಮಾಡಿ, ಪ್ಲೇಟಲ್ಲಾದರೂ ಮಾಡಿ, ಬಟ್ ನಾನು ಮಿಕ್ಸ್ ಮಾಡೋ ಥರ ನೀವು ಮಾಡಬೇಕಂದ್ರೆ ಪ್ಲೇಟ್ ಯೂಸ್ ಮಾಡೋದು ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದರೆ ಚೆನ್ನಾಗಿ ನೀವು ವಿಸ್ಕ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಓಕೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾರ್ಡ್ ಇರುತ್ತೆ ಬಟರು, ಬಟ್ ತೀರಾನು ಮೆಲ್ಟ್ ಆಗಿರಬಾರ್ದು, ತೀರಾ ಹಾರ್ಡು ಇರಬಾರ್ದು. ಹಾಗಿದ್ರೇ ಓಕೆ. ನೋಡಿ, ಸ್ವಲ್ಪ ಕಚ್ಕೋತಾ ಇದೆ, ಬಟ್ ಇಟ್ ಈಸ್ ಓಕೆ. ಲೇಟ್ರ್ ಆನ್ ನೋಡಿ ಹೇಗಾಗುತ್ತೆ ಅಂತ. ಫುಲ್ಲು ವಿಸ್ಕ್ ಮಾಡಿದ್ಮೇಲೆ ಜಸ್ಟ್ ವೇಟ್ ಆ್ಯಂಡ್ ಸಿ. ಫೋರ್ಕಲ್ಲಿ ಮಾಡಿಕೊಂಡ್ರೆ ಅನುಕೂಲ ಆ್ಯಕ್ಚುಲಿ. ನೋಡಿ, ಈ ಥರ ಮಾಡ್ಕೋಬೇಕು ಚೆನ್ನಾಗಿ, ಟೋಟಲಿ ಮ್ಯಾಶ್ಡ್ ಥರ. ಆವಾಗ ಅಪ್ಲೈ ಮಾಡೋಕ್ಕೂ ಈಸಿ ಆಗುತ್ತೆ. ಈಗ 1 ಸೆಟ್ ಪಾವ್ ತೊಗೊಂಡು ಜಸ್ಟ್ ಬ್ರೇಕ್ ಇಟ್ ಓಪನ್. ಇದು ಒಂದು ಟಿಪ್ ಆ್ಯಕ್ಚುಲಿ. ಪಾವ್ನ ಕರೆಕ್ಟಾಗಿ ಕಟ್ ಮಾಡಬೇಕು ಅಂದರೆ ನೈಫ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ತುಂಬಾ ಬೇಡ, ಮೀಡಿಯಮಾಗಿ ಬಿಸಿ ಮಾಡಿಕೊಂಡು ಪಾವ್ನ ಈ ಥರ ಇಟ್ಕೊಂಡು ಕಟ್ ಮಾಡಿ. ಅವಾಗ ಕ್ಲೀನಾಗಿ ಸ್ಲೈಸ್ ಆಗುತ್ತೆ. ಓಕೆ, ಆ್ಯಂಡ್ ಇಟ್ ಈಸ್ ಈಸಿ ಆಲ್ಸೋ. ನೋಡಿದ್ರಾ? ಇವಾಗ ಆ ವಿಸ್ಕ್ ಮಾಡಿರೋವಂಥ ಮಿಕ್ಸ್ಡ್ ಬಟರ್ನ ಸ್ಟಾರ್ಟ್ ಅಪ್ಲೈಯಿಂಗ್ ಇಟ್. ಸ್ವಲ್ಪ ಜನರಸ್ ಆಗಿ ಹಾಕಿ, ಯಾಕಂದರೆ ನೀವು ಓವನಲ್ಲಿ ಯಾವತ್ತೂ ಮಾಡಬೇಕಾದ್ರೆ ಎಷ್ಟು ಬಟರ್ ಅಥವಾ ಆಯಿಲ್ ಯೂಸ್ ಮಾಡ್ತೀರೋ ಆವಾಗ ಆ ಜಾಗದಲ್ಲಿ ಗಟ್ಟಿಯಾಗಲ್ಲ. ಓಕೆ, ಅದ್ರ ಮೇಲೆ ಚೀಸ್ ಇಟ್ಟು 1 ಚೀಸ್ ಸ್ಲೈಸ್ನ ಹಾಫ್ ಕಟ್ ಮಾಡಿ 2 ಕಡೆ ಇಟ್ಟು ಕ್ಲೋಸ್ ಮಾಡಿದ್ದೀನಿ. ಈ ಅವನ್ ಬಗ್ಗೆ ಅಂತೂ ನಾನು ಹೇಳಲೇಬೇಕು. ವಿಡಿಯೋ ಮಧ್ಯದಲ್ಲಿ ಹಾಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಥರ ಫುಲ್ ಸೈಡ್ಸಲ್ಲಿ ಬಟರ್ ಮಿಕ್ಸ್ ಮಾಡಿದ್ವಲ್ಲ. ಈಗ ಅವನಲ್ಲಿ ಗ್ರಿಲ್ ಪ್ರೆಸ್ ಮಾಡಿಬಿಟ್ಟು 1 ಮಿನಿಟ್ಗೆ ಪ್ರೀ ಹೀಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಸ್ವಲ್ಪ ಹೊತ್ತು ಪ್ರೀ ಹೀಟ್ ಆದರೆ ಬೇಗನೂ ಆಗುತ್ತೆ. ಎಸ್, ಈ ಅವನ್ ಬಗ್ಗೆ ಹೇಳಬೇಕು ಅಂದರೆ 23 ಲೀಟರ್ಸ್ ಕೆಪಾಸಿಟಿ ಇರೋ ಪ್ಯಾನಸೋನಿಕ್. ಇದರಲ್ಲಿ ಗ್ರಿಲ್ ಇದೆ, ಮೈಕ್ರೋವೇವ್ ಇದೆ, ತಂದೂರಿ ಇದೆ. ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ಸೊ ಬಟರೆಲ್ಲ ಹಾಕಿದ ಮೇಲೆ ಒಳಗಿಟ್ಟುಬಿಟ್ಟು ಫಸ್ಟ್ 2 ಮಿನಿಟ್ಸ್ಗೆ ಗ್ರಿಲ್ ಸೆಟ್ ಮಾಡಿ. ಓಕೆ, ಎಸ್. ಕಮಿಂಗ್ ಬ್ಯಾಕ್ ಟು ಅವನ್ ಸ್ಟೋರಿ. ಈ ಅವನ್ ತೊಗೊಂಡು 5 ವರ್ಷ ಆಯಿತು. ಟಚ್ವುಡ್, ಒಂದು ಸತಿನೂ ರಿಪೇರ್ ಬಂದಿಲ್ಲ. ವೆರಿ ವೆರಿ ನೈಸ್ ಆ್ಯಂಡ್ ಗುಡ್ ವರ್ಕಿಂಗ್ ಕಂಡೀಷನಲ್ಲಿದೆ. ಈ ಅವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇಟ್ಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್. ಐ ಆಮ್ ಜಸ್ಟ್ ಟೆಲಿಂಗ್ ಯು ಅಬೌಟ್ ದ ಪ್ರಾಡಕ್ಟ್ ವಾಟ್ ಐ ಆಮ್ ಯೂಸಿಂಗ್ ಅಷ್ಟೇ. ಓಕೆ, ಇವಾಗ ಆಗಿದೆಯಾ ನೋಡಿದೆ, ಆಗಿರಲಿಲ್ಲ. ಇನ್ನೂ 1 ನಿಮಿಷ ಗ್ರಿಲ್ಲಿಗೆ ಇಟ್ಟುಬಿಟ್ಟು ಕಂಟಿನ್ಯೂ ಮಾಡಿದೆ. ಇದು ತುಂಬ ಕ್ವಿಕ್ಕಾಗಿ ಆಗೋ ಡಿಶ್ಶು. ಆ್ಯಂಡ್ 1 ಮೋರ್ ಥಿಂಗ್ ಏನು ಗೊತ್ತಾ, ಚಿಲ್ಡ್ರನ್ ಸ್ಕೂಲ್ ಬಾಕ್ಸ್ಗೆ ಅಥವಾ ಆಫೀಸಿಗೆ ತೊಗೊಂಡೋಗೋದಕ್ಕೆ ಇಟ್ ಈಸ್ ರಿಯಲಿ ವೆರಿ ಗುಡ್. ಬಟ್ ದ ಓನ್ಲಿ ಥಿಂಗ್ ಇಸ್
ಡಯಟ್ ಕಾನ್ಷಿಯಸ್ ಇರೋರು ಬಟರ್ನ ಅವಾಯ್ಡ್ ಮಾಡಿ. ಓಕೆ, ಗೀ ಯೂಸ್ ಮಾಡ್ಬೋದು ಬಿಕಾಸ್ ಇಟ್ ಇಸ್ ಅ ಗುಡ್ ಫ್ಯಾಟ್. ಎಸ್, ನೋಡಿ ಹೇಗೆ ಬಂದಿದೆ ಅಂತ. ಲುಕ್ ಅಟ್ ದ ಕ್ರಸ್ಟ್, ಎಷ್ಟು ಚೆನ್ನಾಗಿ ಕರ್ಕರ್ ಅಂತ ಸೌಂಡ್ ಬರ್ತಾ ಇದೆ. ಸೊ ಟೋಟಲಿ 3 ಮಿನಿಟ್ಸ್. ಈಗ ಪ್ಲೇಟ್ ಮಾಡೋಣ. ಎಸ್, ನೋಡಿ ಎಷ್ಟು ಬೇಗ ಆಗೋಯ್ತು. ವೆರಿ ಟೇಸ್ಟಿ ಟು. ಕಿಡ್ಸ್ ವಿಲ್ ಲವ್ ಇಟ್. ಲಂಚ್ ಬಾಕ್ಸ್ಗೆ ಇದನ್ನು ಪ್ಲ್ಯಾನ್ ಮಾಡ್ಬೋದು ನೀವು. ಹಾರ್ಡ್ಲಿ 10 ಮಿನಿಟ್ಸಲ್ಲಿ ಆಗಿಬಿಡತ್ತೆ. ಹೇಗೆ ಸುತ್ತಲೂ ಮೆಲ್ಟಾಗಿ ಟೋಸ್ಟ್ ಆಗಿದೆ ನೋಡಿ. ಆ್ಯಂಡ್ ಮೇಲೆ ಮಾತ್ರ ಕ್ರಸ್ಟ್ ಲಿಟಲ್ ಹಾರ್ಡ್ ಆಗಿದೆ, ಕ್ರಂಚಿಯಾಗಿ. ಸುತ್ತಲೂ ಸಾಫ್ಟು ಮತ್ತು ಒಳಗೂ ಸಾಫ್ಟು. ಇವಾಗ ನೀವು ಓಪನ್ ಮಾಡಿ ನೋಡಿದ್ರೆ ದೇರ್ ಇಸ್ ಚೀಸ್ ಇನ್ಸೈಡ್ ಆ್ಯಂಡ್ ವೆರಿ ಟೇಸ್ಟಿ. ಯು ಮಸ್ಟ್ ಟ್ರೈ ದಿಸ್. Okay? Yes. Thanks for watching. Bye.